ರಾಜ್ಯದಲ್ಲಿ ಈಗ ನೋಡಿ ಗೋಮಾಳಗಳು ಏನಿದೆ ಅದೆಲ್ಲ ಮಾಯವಾಗ್ತಾ ಇದೆಯಾ ಅಂತ ಪ್ರಶ್ನೆ ಮೂಡುತ್ತೆ. ಸರ್ಕಾರಿ ಗೋಮಾಳಗಳು ದಾಖಲೆಗಳ ಮಂಗಮಾಯ ಆಗ್ತಾ ಇದೆಯಾ ಅಂತ ದಾಖಲೆಗಳೇ ಏನು ಗೋಮಾಳಗಳ ಸರ್ಕಾರಿ ಗೋಮಾಳಗಳು ಏನಿರುತ್ತೆ ಅದ್ರ ದಾಖಲೆಗಳು ಮಾಯ ಆಗ್ತಾ ಇದೆಯಾ, ದಾಖಲೆಗಳ ಮಾಯದ ಹಿಂದಿದೆಯಾ ಭೂ ಮಾಫಿಯಾ ಅನ್ನುವಂಥ ಪ್ರಶ್ನೆಯಲ್ಲಿ ನೋಡಿ ಸರ್ಕಾರಿ ಗೋಮಾಳಗಳ ದಾಖಲೆಗಳೇ ಮಂಗಮಾಯ ಆಗ್ತಾ ಇದೆ, ಗೋಮಾಳಗಳ ಕಬಳಿಸಕ್ಕೆ ಸಿದ್ಧವಾಗ್ತಾ ಇದೆ ಇಲ್ಲಿ ವೇದಿಕೆ ಅಂತ. ಬೆಲೆ ಬಾಳುವ ಜಮೀನಿಗಿಲ್ಲ ದಾಖಲೆಯ ಪತ್ರ, ಏನಿದು ಹುನ್ನಾರ, ಏನಾಗ್ತಿದೆ ಹಾಗಿದ್ರೆ? ಗೋಮಾಳಗಳ ಡಾಕ್ಯುಮೆಂಟ್ಸ್ ಎಲ್ಲಿ ಹೋಯ್ತು, ಯಾಕೆ ಮಾಯ ಆಗಿದೆ, ಇಲ್ಲಿ ಏನ್ ನಡೀತಾ ಇದೆ, ಏನು ಭೂ ಕಬಳಿಸೋದಕ್ಕೆ ಮುಂದೆ ಆಗ್ತಿದ್ಯಾ, ವೇದಿಕೆ ಸಿದ್ಧ ಆಗ್ತಾ ಇದೆಯಾ, ಇದಕ್ಕೆ ಅಧಿಕಾರಿಗಳು ಶಾಮೀಲಾಗ್ತಿದ್ದಾರೆ, ಎಲ್ಲ ಪ್ರಶ್ನೆಗಳು ಸಹಜವಾಗಿಯೇ ಮೂಡುವಂಥದ್ದು. ಸರ್ಕಾರಿ ಗೋಮಾಳಗಳ ದಾಖಲೆಗಳೇನಿದೆ ಅದು ಮಾಯ ಆಗ್ತಾ ಇರುವಂಥದ್ದು. ಯಾಕೆ ದಾಖಲೆಗಳು ಇರಬೇಕಲ್ವ, ಯಾಕೆ ಮಾಯ ಆಗ್ತಿದೆ? ಹಾಗಾದ್ರೆ ಇದ್ರ ಹಿಂದೆ ಭೂ ಮಾಫಿಯಾ ಏನಾದರೂ ನಡೀತಾ ಇದೆಯಾ ನೋಡಿ, ಇದು ಸಹಜವಾಗಿಯೇ ಮೂಡುವಂತಹ ಪ್ರಶ್ನೆ. ಯಾಕಂದ್ರೆ ಗೋಮಾಳಗಳ ಒಂದು ಡಾಕ್ಯುಮೆಂಟ್ಸ್ ಮಿಸ್ ಆಗುತ್ತೆ ಅಂದ್ರೆ ಹೇಗೆ ಸಾಧ್ಯ? ಅದು ಸಹಜವಾಗಿಯೇ ಪ್ರಶ್ನೆ ಮೂಡುವಂದ್ರೆ ಗೋಮಾಳಗಳ ಮಹತ್ವವನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಇದಕ್ಕೆಲ್ಲ ಕಾರಣ ನಮ್ಮ ರಾಜಕಾರಣಿಗಳಂತ ನೇರವಾಗಿ ಹೇಳ್ತೀವಿ. ಅವರ ಒಂದು ಕುಮ್ಮಕ್ಕಿಲ್ಲದೆ ಯಾವ ಅಧಿಕಾರಿಗಳು ಏನು ಮಾಡಲ್ಲ. ಸರ್ಕಾರಿ ಗೋಮಾಳ ಭೂ ದಾಖಲೆಗಳು ನಶಿಸಿ ಹೋಗ್ತಾ ಇದ್ದಾವ್ರಿ. 100 ವರ್ಷಗಳ ದಾಖಲೆಯನ್ನ ಕಂದಾಯ ಇಲಾಖೆ ಸಂರಕ್ಷಣೆ ಮಾಡಿತ್ತು, ಆದ್ರೆ ಆ ದಾಖಲೆಗಳೇ ಇಲ್ಲ ಅಂತ ಹೇಳಿದ್ರೆ ವಾಟ್ ಡಸ್ ಇಟ್ ಮೀನ್? ಆದ್ರೆ 2 ದಶಕಗಳ ಹಿಂದಿನ ಸರ್ವೆ ದಾಖಲೆ ಹೆಂಗ್ರಿ ಸ್ಪಾಯ್ಲ್ ಆಯ್ತು, ಹೆಂಗ್ರಿ ಡಿಲೀಟ್ ಆದ್ವು, ಹೆಂಗ್ ನಾಶ ಆದ್ವು? ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ದಾಖಲೆಗಳ ಈ ಒಂದು ಕಾಣೆ. ಯಲಹಂಕ ತಾಲೂಕು ಜಾಲ ಹೋಬಳಿಯ 18 ಎಸ್ ಅಂದ್ರೆ ನಂಬರ್, ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ 12 ಒಟ್ಟು ಅಂದ್ರೆ ಆ ಸರ್ವೆ ನಂಬರ್ ಅದು 12, 18 ಅಂತ ಒಟ್ಟು 30 ಗ್ರಾಮಗಳ ಸರ್ವೆ ನಂಬರ್ ದಾಖಲೆಗಳು ಕಾಣೆಯಾಗಿದ್ದಾವೆ. 1863, 1901, 1956ನೇ ಸಾಲಿನ ಭೂ ದಾಖಲೆ ಹಾಳಾಗಿಲ್ಲ. ಆದ್ರೆ ಕೇವಲ 2 ದಶಕಗಳ ಹಿಂದಿನ ದುರಸ್ತಿಯಾದ ದಾಖಲೆ ಹೆಂಗ್ರಿ ನಶಿಸೋಯ್ತು? ನಶಿಸಿದ ದಾಖಲೆ ಮರುಸ್ಥಾಪನೆಗೆ 17 ವರ್ಷಗಳ ಹಿಂದೆ ಆದೇಶ ಹೊರಡಿಸಲಾಗಿದೆ ನೋಡಿ. ಆದ್ರೂ ದಾಖಲೆ ಮರುಸ್ಥಾಪನೆ ನಿರೀಕ್ಷಿತ ಪ್ರಗತಿ ಕಂಡಿಲ್ಲ. ದರ್ ಇಸ್ ನೋ ಡೆವಲಪ್ಮೆಂಟ್ ಅಟ್ ಆಲ್. ಎಕ್ಸ್ಪೆಕ್ಟೆಡ್ ಡೆವಲಪ್ಮೆಂಟ್ ಇಲ್ಲ. ದಾಖಲೆಗಳ ಮರುಸ್ಥಾಪನೆಗೆ ಸರ್ಕಾರದಿಂದ ಹೊಸ ಸಮಿತಿ ರಚನೆ ಮಾಡಲಾಗಿದೆ. ಏನ್ರಿ ಮಾಡ್ತಿದ್ದಾರೆ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ನೋಡಿ ಗೋಮಾಳಗಳು ಈಗ ನೋಡಿ ಹೆಂಗೆ, ಗೋಮಾಳ ಅಂದ್ರೇನು? ಅಲ್ಲಿ ದನಕರುಗಳು ಆರಾಮಾಗಿ ಮೇಯ್ಲಿಕ್ಕೆ ಅವಕಾಶ ಇರುವಂಥ ಜಾಗ. ಅದನ್ನ ಗುಳುಮ್ ಅಂತ ನೀವೇ ಸ್ವಹ ಮಾಡಿಬಿಟ್ರೆ ನೀವೇನು ದನಗಿನ ಆಗ್ಬಿಟ್ರಾ ಅಂತ ಪ್ರಶ್ನೆ. ನೋಡಿ, ದನಗಿನ ಅಂತ ಹೇಳಿದ್ ನಾವು ಕೆಟ್ಟದಾಗಿ ಹೇಳೋಂಗಿಲ್ಲ, ಯಾಕಂದರೆ ದನದಿಂದ ಎಷ್ಟು ಪ್ರಯೋಜನಗಳಿದ್ದಾವೆ, ಆದರೆ ಈ ಮನುಷ್ಯರಿಂದ ಎಷ್ಟು ಪ್ರಯೋಜನ ಇದೆ. ನೀನು ಯಾರಿಗಾದಿಯೋ ಎಲೆ ಮಾನವ ಅಂತ ಹೇಳೋ ಪ್ರಶ್ನೆ ಬರುತ್ತೆ ನಮಗೆ ಅಲ್ವಾ? ಹಂಗಿದೆ. ಎಸ್, ದಿಸ್ ಇಸ್ ದ ನ್ಯೂಸ್ ಅಪ್ಡೇಟ್. ಸರ್ಕಾರಿ ಗೋಮಾಳಗಳ ದಾಖಲೆಗಳೇ ಮಂಗಮಾಯ ಆಗಿದ್ದಾವೆ. ಎಸ್, ಓಕೆ, ದಿಸ್ ಇಸ್ ದ ನ್ಯೂಸ್ ಅಪ್ಡೇಟ್. ಬರೀ ನ್ಯೂಸ್ ಅಪ್ಡೇಟ್ ಕೊಡೋದಷ್ಟೇ ಅಲ್ಲ, ಜಾಗೃತಿ ಮೂಡಿಸಬೇಕು, ಜವಾಬ್ದಾರಿ ತೆಗೆದುಕೊಳ್ಬೇಕು ಮತ್ತು ಅಧಿಕಾರಿಗಳ ಕಿವಿ ಹಿಂಡುವ ನಿಟ್ಟಿನಲ್ಲಿ ನಮ್ಮ ಸೋ ಕಾಲ್ಡ್ ಲೀಡರ್ಸ್, ಪೊಲಿಟಿಷಿಯನ್ಸ್ ಅವರು ಎಚ್ಚರ ವಹಿಸಬೇಕು ಅನ್ನೋದು ನಮ್ಮ ಉದ್ದೇಶ.